ಹಲೋ, ನಮಸ್ಕಾರ. ಹೇಗಿದ್ದೀರಾ? ಮತ್ತೊಮ್ಮೆ ವಂದನೆಗಳು. ಮತ್ತೊಮ್ಮೆ ನನ್ನ ಚಾನಲ್ಗೆ ಬಂದಂಥವ್ರು ಎಲ್ಲರಿಗೂ ವೆಲ್ಕಮ್, ನಮಸ್ಕಾರ. ಈ ಒಂದು ದಿನ ವಾಮನ ಮೂವಿ ರಿವ್ಯೂ ಕೊಡೋಕ್ಕೆ ಬಂದಿದ್ದೀನಿ ನಾನು. ತುಂಬ ಒಳ್ಳೆಯ ಮೂವಿ, ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಕನ್ನಡಿಗರು ನೋಡಬೇಕಾಗಿರುವಂಥ ಮೂವಿ ಇದು. ಮತ್ತು ಈ ಮೂವಿಲಿ ಪ್ಲಸ್ ಆ್ಯಂಡ್ ಮೈನಸ್ ಏನಿದೆ ಅಂತ ನಾನು ಈ ಒಂದು ವಿಡಿಯೋ ಪ್ರಕಾರವಾಗಿ ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗೂ ಶೇರ್ ಮಾಡ್ತಾ ಇಲ್ಲ, ಕಮೆಂಟ್ಸ್ ಅಂತೂ ಬರ್ತಾನೆ ಇಲ್ಲ ಸ್ನೇಹಿತರೆ. ಯಾಕೆ ನಮ್ಮ ಮೇಲೆ ಕೋಪ ಮಾಡ್ಕೋಬೇಡಿ, ಓಕೆನಾ? ಬಡವ್ರ ಮೇಲೆ ಕೋಪ ಮಾಡ್ಕೋಬೇಡಿ. ಓಕೆ, ಬರ್ತಾಯಿದ್ದೀನಿ ವಿಷಯಕ್ಕೆ. ವಾಮನ ಅಂದರೆ ಮಾಸ್ ಮನೋರಂಜನೆಯ ಸಿನಿಮಾ ಇದು. ಅಲ್ಲಿ ಭರ್ಜರಿ ಆ್ಯಕ್ಷನ್ ದೃಶ್ಯಗಳು, ಲಾಂಗು ಮತ್ತು ಮಚ್ಚು, ಗನ್ನು, ರಕ್ತ ಇವೇ ಪ್ರಧಾನ ಪಾತ್ರಗಳು ಅಂತ ನಾವು ಹೇಳಬೇಕಾಗುತ್ತೆ. ಅಲ್ಲಿ ಉಳಿದ ಕತೆ ಮತ್ತು ಪಾತ್ರ ಎಲ್ಲವೂ ನಿಮಿತ್ತ ಮಾತ್ರ ಎಂಬ ಭಾವನೆ ಅನೇಕರದು. ಆದರೆ ಈ ವಾರ ತೆರೆ ಕಂಡ ವಾಮನ ಮಾತ್ರ ಇದೊಂಥರ ಡಿಫ್ರೆಂಟ್ ಸ್ಟೋರಿ, ಸ್ವಲ್ಪ ಡಿಫ್ರೆಂಟಾಗಿ ಇರುವಂಥ ಕತೆ ಇದು. ಇದು ರಕ್ತ ಹರಿಸುವ, ತಲೆ ಉರುಳಿಸುವ, ಪ್ರೇಕ್ಷಕರಿಗೆ ಮಸ್ ಎನಿಸುವ ಚಿತ್ರವಾದರೂ ಹೇಳಿಕೊಳ್ಳುವಷ್ಟು ಬೇರೆ ವಿಶೇಷತೆಗಳು ತುಂಬಿಕೊಂಡಿದೆ ಈ ಸಿನಿಮಾದ ಕತೆ. ಅಂದರೆ ಏನೇ ಇದ್ದರೂ, ಒಂದೇ ರೊಟೀನ್ ಇದ್ದರೂ ಕೂಡ ಬೇರೆ ಒಂದು ಝೋನಲ್ಲಿ ಇವರು ಟ್ರೈ ಮಾಡಿದ್ದಾರೆ. ಧನ್ವೀರ್ ಅಂದರೆ ಒಂದು ಒಳ್ಳೆಯ ಪಾತ್ರವನ್ನು ಇದರಲ್ಲಿ ಅವರು ಮಾಡಿದ್ದಾರೆ. ಮತ್ತು ಲೋಕ ಕಲ್ಯಾಣಕ್ಕಾಗಿ ವಿಷ್ಣು ವಾಮನ ಅವತಾರವಾಗಿ 3 ಹೆಜ್ಜೆ ಇಟ್ಟ ಹಾಗೆ ಇಲ್ಲಿ ನಾಯಕ ಗುಣ ಅಂದರೆ ಧನ್ವೀರ್ ಬಂದ್ಬಿಟ್ಟು ನಾಯಕ ಪಾತ್ರ ಗುಣ ಕೂಡ ಹೋರಾಟದ 3 ಹೆಜ್ಜೆ ಇಡುತ್ತಾನೆ. ನಾಯಕನ ಹೆಸರು ಗುಣ, ಆದರೂ ಅವನಲ್ಲಿ ಸದ್ಗುಣವಿದೆಯೋ ದುರ್ಗುಣವಿದೆಯೋ ಎಂದು ನೀವು ಫಿಲಿಮಲ್ಲೇ ನೋಡಬೇಕಾಗುತ್ತೆ. ಅದೇ ಸಿನಿಮಾದ ಟ್ವಿಸ್ಟ್ ಕೂಡ. ಚಿತ್ರದ ಮೊದಲರ್ಧ, ಮಧ್ಯಂತರ, ನಂತರ ಕಥಾಪಯಣಕ್ಕೆ ಒಂದರ ಮೇಲೊಂದು ತಿರುವು ಅಂದರೆ ಟ್ವಿಸ್ಟ್ ಕೊಡ್ತಾನೇ ಇರ್ತಾರೆ. ಮಾಸ್ ಸಿನಿಮಾ, ಆದರೂ ಆ್ಯಕ್ಷನ್ ದೃಶ್ಯಗಳಿಗೆ ಒತ್ತು ನೀಡಿದಷ್ಟು ಚಿತ್ರದ ಪಾತ್ರಗಳಿಗೂ ಮಹತ್ವ ನೀಡಿದ್ದಾರೆ. ಸುಮ್ಮನೆ ಬಂದು ಹೋಗೋ ಪಾತ್ರಗಳು ಕೂಡ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಈ ಸಿನಿಮಾದಲ್ಲಿ ನಿರ್ದೇಶಕ ಶಂಕರ್ ಅವರು ಪಾತ್ರ ಕಟ್ಟಿಕೊಳ್ಳುವಷ್ಟರಲ್ಲಿ ಮತ್ತು ಅವುಗಳಿಂದ ಕತೆ ಹೇಳುವಲ್ಲಿ ಜಾಣ್ಮೆ ತೋರಿಸಿದ್ದಾರೆ. ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೊಳ್ಳೆ ಆ್ಯಕ್ಟಿಂಗ್ಗಳು, ಒಳ್ಳೆ ಹಾಡುಗಳು ಅಂತೂ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಇರ್ಬೋದು, ರೈಟಿಂಗ್ ಇರ್ಬೋದು, ಫೈಟಿಂಗ್ ಸೀನ್ಗಳಂತೂ ಭಾಳ ನಮ್ಮ ಡಿ ಬಾಸ್ ದರ್ಶನ ನೆನೆಸ್ಕೋಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮಾಸ್ ಮನೋರಂಜನೆ ಬಯಸುವ ಪ್ರೇಕ್ಷಕರಿಗೆ ನಾಯಕ ಒಳ್ಳೆ ಊಟ ಬಡಿಸಿದ್ದಾನೆ. ತಮ್ಮ ನಟನಿಂದ ತೃಪ್ತಿಪಡಿಸುತ್ತಾರೆ. ನಟಿ ರೇಷ್ಮಾ ನಾಣಯ್ಯ ನೋಡಿ, ಒಳ್ಳೆ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಾಟಕಿ ಅಂದರೆ ನಟಿಯಾಗಿ ನಟನೆ ಅಚ್ಚುಮೆಚ್ಚು. ತೆರೆ ಮೇಲೆ ಇವರಿಬ್ಬರ ದೃಶ್ಯಗಳು ಅಂದವಾಗಿ ಮೂಡಿ ಬಂದಿದೆ. ಅದರಲ್ಲೂ ಮುದ್ದು ರಾಕ್ಷಸಿ ಅಂತ ಒಂದು ಹಾಡು ಬರುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಒಂದು ಶೃಂಗಾರ ರಸದೌತಣ ಜೊತೆಗೆ ಇಡೀ ಸಿನಿಮಾ ಅಂದವನ್ನು ಹೆಚ್ಚಿಸ್ತೀವಿ. ಈ ಹಾಡು ಸಖತ್ತಾಗಿ ಇದೆ. ಮತ್ತು ಹಾಗೆ ಸಂಭಾಷಣೆ, ಡೈಲಾಗ್ಗಳು ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ತಾರಾ ಕೂಡ ಗಮನ ಸೆಳೆಯುತ್ತಾರೆ. ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ತುಂಬ 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 ಚೆನ್ನಾಗಿದೆ. ಅದರಲ್ಲೂ ಒಳ್ಳೆ ಪೋಷಕ ಪಾತ್ರಗಳಲ್ಲಿ ಹೇಳಬೇಕಂದ್ರೆ ಅವಿನಾಶು, ಶಿವರಾಜ್ ಕೇರ್ಪೇಟೆ ಇನ್ನೂ ಮುಂತಾದವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ನಿಜ ಹೇಳಬೇಕು ಅಂದರೆ ಕನ್ನಡದವರು ಕೂತು ನೋಡುವಂಥ ಒಂದು ಚಿತ್ರ. ಅದರಲ್ಲೂ ನಮ್ಮ ಡಿ ಬಾಸ್ ಅಭಿಮಾನಿ ಅಂದರೆ ಹೇಳಬೇಕಾ, ತುಂಬ ಒಳ್ಳೆಯ ಒಂದು ಪಾತ್ರ, ಒಳ್ಳೆಯ ಒಂದು ಆ್ಯಕ್ಟಿಂಗ್, ಒಳ್ಳೆ ಸ್ಟೋರಿ ಇರುವಂಥ ಚಿತ್ರ. ಓಕೆ, ನಾನು 5ಗೆ ಔಟ್ ಆಫ್ ಬಂದ್ಬಿಟ್ಟು 3.5 ಕೊಡ್ತೀನಿ. ಇದಕ್ಕೆ 3.5 ಕೊಡ್ತೀನಿ. ಓಕೆ, ನೋಡ್ಬೋದು ಒಂದು ಸಲ. ಇಲ್ಲಿಗೆ ನನ್ನ ಇವತ್ತಿನ ರಿವ್ಯೂ ಮುಗಿಯೋಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ತೀನಿ. ನಗಬೇಡಿ, ಏಳಿಸ್ಬೇಡಿ, ಆಡ್ಕೋಬೇಡಿ, ಓಕೆನಾ? ಪ್ರಯತ್ನ ಪಡ್ತಾ ಇದ್ದೀವಿ, ಅದಕ್ಕೆ ಫಲಾನುಫಲ ಭಗವಂತ ಕೊಡ್ತಾನೆ. ಜನ ಸುಮ್ಮನೆ ಇದ್ದರೂ ಪರವಾಗಿಲ್ಲ, ಬೇಜಾರಿಲ್ಲ, ಆಡ್ಕೊಳ್ಳೋದಂತೂ ನಿಲ್ಲಿಸಿ, ಓಕೆನಾ? ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ವಂದನೆಗಳು.